Class 98. President's veto power on bills. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ಆಗಿತ್ತು, ಬಿಲ್ಲು ಪ್ರೆಸಿಡೆಂಟಿನ ಬಳಿ ಬಂದಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಸರಿ ಇದ್ರೆ ಪ್ರೆಸಿಡೆಂಟ್ ಸೈನ್ ಮಾಡಬೇಕು, ಇಲ್ಲದಿದ್ದರೆ ಅವರ ಮೇಲೆ ದೋಷಾರೋಪಣೆ ಮಾಡಬಹುದು. ಅಥವಾ ಕಾನ್ಸ್ಟಿಟ್ಯೂಷನ್ ಸರಿಯಾಗಿ ಅದು ಬಿಲ್ ಇಲ್ಲದಿದ್ದರೆ ಪ್ರೆಸಿಡೆಂಟ್ ಸೈನ್ ಮಾಡದೇ ಇರಬಹುದು. ಆಗ ಪ್ರೆಸಿಡೆಂಟ್ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಹೋದ್ರೆ ಕೋರ್ಟ್ ಅಲ್ಲಿ ಪ್ರೆಸಿಡೆಂಟ್ ಅದನ್ನ ವಿವರಿಸಿದರೆ ಕೋರ್ಟ್ ಗವರ್ಮೆಂಟ್ ಗೆ ಬೈಯುತ್ತೆ. ಕೋರ್ಟ್ ವಿಲ್ ಕ್ವಾಶ್ ದ ಗವರ್ಮೆಂಟ್. ಸರಿ, ಈಗ ಪ್ರೆಸಿಡೆಂಟ್ಗೆ ಏನೆಲ್ಲ ಪವರ್ ಇದೆ ಒಂದು ಬಿಲ್ ಬಂದಾಗ? ಅದಕ್ಕೆ ಪ್ರೆಸಿಡೆಂಟಿನ ಚಾಯ್ಸ್, ವಿಟೋ ಪವರ್ ಅಂತ ಹೇಳುದು. ಪ್ರೆಸಿಡೆಂಟ್ಸ್ ಚಾಯ್ಸ್ ಇಸ್ ಕಾಲ್ಡ್ ಆಸ್ ವಿಟೋ. ಪ್ರೆಸಿಡೆಂಟ್ಸ್ ವಿಟೋ. ವಿಟೋ ಅಂದ್ರೆ ಚಾಯ್ಸ್. ಸೊ ಫಸ್ಟ್ ಈಸ್ ಅಬ್ಸಲ್ಯೂಟ್ ವಿಟೋ, ಒಪ್ಪಿಗೆ ನಿರಾಕರಿಸುವುದು. ಎರಡನೇದು ಸಸ್ಪೆಂಡ್ ಇಡುದು, ಅಂದ್ರೆ ಒಂದು ಬಿಲ್ ಬಂದಾಗ ಅದನ್ನ ವಾಪಸ್ ಕಳಿಸುದು, ಇದು ಸರಿ ಇಲ್ಲ ಪುನಃ ಸರಿ ಮಾಡಿಕೊಡಿ, ಅಥವಾ ಇವರೇ ಅದನ್ನ ಕನ್ಸಿಡರ್ ಮಾಡಿ ಸರಿ ಮಾಡಬೇಕು ಅಂತ ರೆಕಮೆಂಡ್ ಕೂಡ ಮಾಡಬಹುದು. ಮೂರನೇದು ಪಾಕೆಟ್ ವಿಟೋ, ಸುಮ್ಮನೆ ಕೂತ್ಕೊಳ್ಳುದು, ಉತ್ತರನೇ ಕೊಡ್ಲಿಕ್ಕಿಲ್ಲ, ಏನು ಮಾಡ್ಲಿಕ್ಕಿಲ್ಲ. ಸೊ ಯಾವುದೆಲ್ಲ ಬಿಲ್ ಇದೆ ಆ ಬಿಲ್ಗಳು ನೋಡಿ, ಆರ್ಡಿನರಿ ಬಿಲ್ ಇದ್ರೆ ಪ್ರೆಸಿಡೆಂಟ್ ಕ್ಯಾನ್ ರಾಟಿಫೈ. ರಾಟಿಫೈ ಅಂದ್ರೆ ಒಪ್ಪಿಗೆ ಕೊಡುದು, ಅಥವಾ ರಿಟರ್ನ್ ಮಾಡಬಹುದು, ಅಥವಾ ರಿಜೆಕ್ಟ್ ಮಾಡಬಹುದು. ನೆಕ್ಸ್ಟ್ ಮನಿ ಬಿಲ್ ಇದ್ರೆ ಪ್ರೆಸಿಡೆಂಟ್ ಒಪ್ಪಿಗೆ ಕೊಡಬಹುದು ಅಥವಾ ರಿಜೆಕ್ಟ್ ಮಾಡಬಹುದು, ರಿಟರ್ನ್ ಮಾಡಕ್ಕಾಗಲ್ಲ, ಎಸ್ ಆರ್ ನೋ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂದ್ರೆ ಅದಕ್ಕೆ ಒಪ್ಪಿಗೆ ಕೊಡಬಹುದು, he cannot reject or return. ಹಾಗೆ ಒಂದೊಂದು ಟೈಪ್ ಬಿಲ್ಗೆ ಅವ್ರು ಏನೆಲ್ಲ ಮಾಡಬಹುದು ಎಂಬುದನ್ನ ಇಲ್ಲಿ ಕೊಡಲಾಗಿದೆ. ಡೀಟೇಲ್ ಆಗಿ ಇಲ್ಲಿ ಕೊಡಲಾಗಿದೆ, ಬೇಕಿದ್ದಷ್ಟು ಓದಬಹುದು. ನೆಕ್ಸ್ಟ್, ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್ ಆಫ್ ಅಥವಾ ಆನ್ ಪ್ರೆಸಿಡೆಂಟ್. ಸಿಲೆಬಸ್ ಅಲ್ಲಿ ಹೇಳಿಲ್ಲ, ಆದ್ರೆ ಸ್ವಲ್ಪ ಗೊತ್ತಿರಬೇಕು. ಸೊ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದ ಆಫೀಸ್ by process of impeachment for violating constitution. But ಕಾನ್ಸ್ಟಿಟ್ಯೂಷನ್ ನಲ್ಲಿ
ವಯಲೇಟಿಂಗ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಅಲ್ಲಿ ಅದರಲ್ಲಿ ಡಿಫೈನ್ ಮಾಡಲಿಲ್ಲ. ಬಾಕಿ ಬಾಕಿ ಯಾವುದೇ ಆಗ್ಲಿ ಅದಕ್ಕೆ ಡೆಫಿನೇಷನ್ ಕೊಡ್ತಾರೆ. ಸ್ಟೇಟ್ ಅಂದ್ರೆ ಏನು, ಫಂಡಮೆಂಟಲ್ ರೈಟ್ ಅಂದ್ರೆ ಏನು, ಅದಕ್ಕೆಲ್ಲ ಡೆಫಿನೇಷನ್ ಇದೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಅನ್ನ ವೈಲೇಟ್ ಮಾಡುವುದು ಅಂದ್ರೆ ಏನು ಅಂತ ಅದನ್ನ ಡೀಟೇಲ್ ಆಗಿ ಅಲ್ಲಿ ಹೇಳಿಲ್ಲ, ಬಟ್ ಅಂದಾಜಿಗೆ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಏನು ಅಂತ ಅದರಲ್ಲಿ ಬರ್ದಿದಾರಲ್ವಾ. ಸೊ ಇಟ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಪ್ರೊಸೀಜರ್. ಕ್ವಾಸಿ ಅಂದ್ರೆ ಅರ್ಧ ಅಂತ ಅರ್ಥ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಜುಡಿಷಿಯಲ್ ಅಂದ್ರೆ ಏನು, ಬೇರೆಯವರು ತೀರ್ಪು ಕೊಡಬೇಕು, ಅಂದ್ರೆ ಕಾನೂನು ಪ್ರಕಾರವಾಗಿ ಇನ್ವೆಸ್ಟಿಗೇಷನ್ ಎಲ್ಲ ಆಗಬೇಕು, ಅದಕ್ಕೆ ಜುಡಿಷಿಯಲ್ ಅಂತ ಹೇಳೋದು. ಈ ಕಾನೂನು ಪ್ರಕಾರ ನೀನು ತಪ್ಪು ಮಾಡಿದ್ದಿ ಹಾಗೆ ಹೀಗೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಜುಡಿಷಿಯಲ್ ಅಂತ ಹೇಳೋದು, ಕೋರ್ಟ್. ಕ್ವಾಸಿ ಅಂದ್ರೆ ಅರ್ಧ. ಇಲ್ಲಿ ಅರ್ಧ ಕೋರ್ಟಿನ ರೂಪದಲ್ಲಿ ಕೆಲಸ ಮಾಡುತ್ತೆ, ಇನ್ನರ್ಧ ಮೆಜಾರಿಟಿ ಮೇಲೆ, 2/3 ಮೆಜಾರಿಟಿ ಬೇಕು. ಅವರ ಮೇಲೆ ದೋಷಾರೋಪಣೆ ಅದು ಆದ್ರೂ ಸಾಲದು, ಇನ್ವೆಸ್ಟಿಗೇಷನ್ ಮಾಡಿ ಅವರು ತಪ್ಪಿತಸ್ಥರು ಅಂತ ಅದು ಪ್ರೂವ್ ಆದ್ರೂ ಸಹ ಅಲ್ಲಿ 2/3 ತಪ್ಪಿತಸ್ಥರು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನು ಅವರು ವಯಲೇಟ್ ಮಾಡಿದ್ದಾರೆ ಎಂಬುದಲ್ಲಿ ಪ್ರೂವ್ ಆಗ್ಬೇಕು. ಅಷ್ಟು ಮಾತ್ರ ಅಲ್ಲ, 2/3 ಮೆಜಾರಿಟಿ ಕೂಡ ಬೇಕು. ಅಂದ್ರೆ ಒಂದು ಕಂಡೀಷನ್ ಇನ್ವೆಸ್ಟಿಗೇಷನ್, ಎರಡನೇ ಕಂಡೀಷನ್ ಮೆಜಾರಿಟಿ ಬೇಕು. ಬರೀ ಮೆಜಾರಿಟಿ ಇದ್ರೂ ಸಾಲದು, ಬರೀ ಚಾರ್ಜ್ ಪ್ರೂವ್ ಆದ್ರೂ ಸಾಲದು, ಎರಡೂ ಬೇಕು. ಅದಕ್ಕೆ ಇಲ್ಲಿ ಕ್ವಾಸಿ ಜುಡಿಷಿಯಲ್ ಅಂತ ಹೇಳುದು. ಇಲ್ಲಿ ಎರಡು ಹೌಸಸ್, ರಾಜ್ಯಸಭಾ ಮತ್ತು ಲೋಕಸಭಾ ಎರಡೂ ಕಡೆ ಮೆಜಾರಿಟಿ ಬೇಕು. ಮತ್ತೆ 2/3 members present and voting of both houses, and before this an investigation is set by the other party. ಅಂದ್ರೆ ರಾಜ್ಯಸಭೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಆಗ ಲೋಕಸಭೆ ಅದರ ಮೇಲೆ ತೀರ್ಪು ಕೊಡುತ್ತೆ. ಆ ರೀತಿ ಅಂದ್ರೆ ಒಂದು ಮೆಜಾರಿಟಿ ಇರುವಾಗ ಒಂದು ತೀರ್ಪು ಕೊಡಬೇಕು, ಆ ರೀತಿ. Process begins with the introduction of impeachment bill. ಸೇ ಯಾವ್ದಾದ್ರು ಒಂದು ಹೌಸ್ ಅಲ್ಲಿ, ಲೋಕಸಭೆಯಲ್ಲಿ ಆಯ್ತು ಅಂತ ತಿಳ್ಕೊಳ್ಳಿ. ನಂತರ ಈ ಚಾರ್ಜಸ್ ಕೊಡುವಾಗ ಆ ಬಿಲ್ ಅನ್ನ 1/4 ಮೆಂಬರ್ಸ್ ಆಫ್ ದಿ ಹೌಸ್ ಶುಡ್ ಸೈನ್. ಆ ಸೈನ್ ಮಾಡಿ 14 ದಿನ ನೋಟಿಸ್ ಕೊಡಬೇಕು ಪ್ರೆಸಿಡೆಂಟಿಗೆ. ನಂತರ ಹೌಸ್ ಆ ಇಂಪೀಚ್ಮೆಂಟ್ ಚಾರ್ಜಸ್ ಅನ್ನ ಪಾಸ್ ಮಾಡಬೇಕು ವಿತ್ 2/3 ಮೆಜಾರಿಟಿ. ಅಷ್ಟಾಗಿ ನಂತರ ಅದು ರಾಜ್ಯಸಭೆಗೆ ಹೋಗುತ್ತೆ, ಮತ್ತೊಂದು ಸಭೆಗೆ ಹೋಗುತ್ತೆ. ಆ ರಾಜ್ಯಸಭೆಯಲ್ಲಿ ಪುನಃ ಅವರ ಮೇಲೆ ಚಾರ್ಜ್ ಇನ್ವೆಸ್ಟಿಗೇಷನ್ ಆಗುತ್ತೆ, ತನಿಖೆ ಆಗುತ್ತೆ. ಆ ರಾಜ್ಯಸಭೆಯಲ್ಲಿ ಆಗ್ತಾ ಇರುವಾಗ ಪ್ರೆಸಿಡೆಂಟ್ ಅಲ್ಲಿ ಕೂತ್ಕೊಳ್ಬಹುದು. ಲೋಕಸಭೆಯಲ್ಲಿ ಇನ್ವೆಸ್ಟಿಗೇಷನ್ ಆಗುವಾಗ ಪ್ರೆಸಿಡೆಂಟ್ಗೆ ಅಲ್ಲಿ ಹೋಗಿ ಕುಳಿತುಕೊಳ್ಳಲಿಕ್ಕೆ ಪರ್ಮಿಷನ್ ಇಲ್ಲ. ಮತ್ತೆ ರಾಜ್ಯಸಭೆ ಕೂಡ ಒಪ್ಪಿದ್ರೆ ರಾಜ್ಯಸಭೆ 2/3 ಮೆಜಾರಿಟಿಯಿಂದ ಅದನ್ನ ಪಾಸ್ ಮಾಡಬೇಕು. ಎರಡೂ ಕಡೆಯೂ 2/3 ಮೆಜಾರಿಟಿ ಸಿಕ್ಕಿದಾಗ ಪ್ರೆಸಿಡೆಂಟ್ ಅನ್ನ ತೆಗೆಯಬಹುದು. ಒಂದು ಮನಿ ಬಿಲ್ಲಿನ ಬಗ್ಗೆ ಒಂದು ನೋಟ್.
ಹೇಳಿ ಆಗಿದೆ. ಇಲ್ಲಿ ಏನು ಅಂದ್ರೆ ಮನಿ ಬಿಲ್ ಕ್ಯಾನ್ ಬಿ ಇನಿಷಿಯೇಟೆಡ್ ಓನ್ಲಿ ಇನ್ ಲೋಕಸಭಾ. ನಂತರ ಅಲ್ಲಿ ಪಾಸ್ ಆದ ಮೇಲೆ ಅದನ್ನು ರಾಜ್ಯಸಭೆಗೆ ಕೊಡುದು. ರಾಜ್ಯಸಭೆ ಪಾಸ್ ಆದ ಮೇಲೆ ಅದು ರಾಜ್ಯಸಭೆಗೆ ಹೋಗುತ್ತೆ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಅದಕ್ಕೆ ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸಜೆಷನ್ ಕೊಡಬಹುದು ಚೇಂಜ್ ಮಾಡ್ಲಿಕ್ಕೆ. ಆ ಚೇಂಜ್ ಅದನ್ನು 14 ದಿನಗಳ ಒಳಗೆ ಅದು ಉತ್ತರ ಕೊಡಬೇಕು. 14 ದಿನದ ಒಳಗೆ ಉತ್ತರ ಕೊಡದಿದ್ರೆ ಅದು ಪಾಸ್ ಆಗಿದೆ ಅಂತ ಅರ್ಥ. ಲೋಕಸಭೆ ಮತ್ತೆ ಅದರಷ್ಟಕ್ಕೆ ಮುಂದೆ ಹೋಗ್ಬಹುದು. ರಾಜ್ಯಸಭೆಯ ಮಾತನ್ನು ಕೇಳಬೇಕು ಅಂತ ಇಲ್ಲ. ರಾಜ್ಯಸಭೆ ರೆಕಮೆಂಡೇಶನ್ ಕೊಟ್ಟರೂ ಸಹ ಲೋಕಸಭೆ ಕೇಳಬೇಕು ಅಂತ ಇಲ್ಲ. ಲೋಕಸಭಾ ನೀಡ್ ನಾಟ್ ಕನ್ಸಿಡರ್ ದಿ ರೆಕಮೆಂಡೇಶನ್ಸ್ ಆಫ್ ರಾಜ್ಯಸಭಾ. ಸೊ ಹೆಚ್ಚು ಅಂದ್ರೆ 14 ದಿನ ತಡಿಬಹುದು, 14 ದಿನ ವೇಟ್ ಮಾಡಿಸಬಹುದು ಲೋಕಸಭೆಯನ್ನ, ರಾಜ್ಯಸಭೆ ಒಪ್ಪದಿದ್ದರೆ. ರಾಜ್ಯಸಭೆ ಒಪ್ಪಿಗೆ ಸಿಗದಿದ್ರು ಕೂಡ 14 ದಿನ ವೇಟ್ ಮಾಡಬೇಕು ಲೋಕಸಭೆ. ಒಂದು ವೇಳೆ ರಾಜ್ಯಸಭೆ ಓಕೆ ಅಂದ್ರೆ ಒಂದೇ ದಿನದಲ್ಲಿ ವಾಪಸ್ ಬಿಲ್ಲು ರಾಜ್ಯಸಭೆಗೆ ಆ ಬಿಲ್ಲು ಆದ ಮೇಲೆ ಅದು ಪ್ರೆಸಿಡೆಂಟ್ ಕಡೆಗೆ ಅನುಮೋದನೆಗೆ ಹೋಗಬಹುದು. ಸೊ ಪ್ರೆಸಿಡೆಂಟ್ ಕಡೆಗೆ ಹೋದ ಮೇಲೆ ಅಲ್ಲಿ ಎಸ್ ಅಂತ ಪ್ರೆಸಿಡೆಂಟ್ ಹೇಳಿದ ಮೇಲೆ ಅದು ಲಾ ಆಗುತ್ತೆ. ನಂತರ ಟೈಪ್ಸ್ ಆಫ್ ಮೆಜಾರಿಟೀಸ್. ಒಂದು ಸಿಂಪಲ್ ಮೆಜಾರಿಟಿ, ಎರಡನೇದು ಅಬ್ಸಲ್ಯೂಟ್ ಮೆಜಾರಿಟಿ, ಮೂರನೆಯದು ಇಫೆಕ್ಟಿವ್ ಮೆಜಾರಿಟಿ, ನಾಲ್ಕನೆಯದು ಸ್ಪೆಷಲ್ ಮೆಜಾರಿಟಿ. ಸಿಂಪಲ್ ಅಂದ್ರೆ ಎಷ್ಟು ಜನ ಅಲ್ಲಿ ಮೆಂಬರ್ಸ್ ಗಳು ಇರ್ತಾರೆ ಅವರಲ್ಲಿ 50% ಜನ ಅಲ್ಲಿ ಪ್ರೆಸೆಂಟ್ ಆಗಿರ್ಬೇಕು, ವೋಟ್ ಹಾಕಬೇಕು. ಆ 50% ಜನರಲ್ಲಿ ಆ ವೋಟ್ ಹಾಕಿದರ ಮೇಲೆ ಅದರಲ್ಲಿ 50% ಮೇಲೆ ವೋಟ್ ಸಿಕ್ಕಿರಬೇಕು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಟೋಟಲ್ ಸ್ಟ್ರೆಂತ್ ಈಸ್ 545 ಅಂತ ಇದ್ರೆ ಅದರಲ್ಲಿ 45 ಆಬ್ಸೆಂಟ್ ಆಗಿದ್ರೆ 500 ಜನ ಮತ್ತೆ 100 ಜನ ವೋಟ್ ಹಾಕದಿದ್ರೆ 400 ಜನ ಮಾತ್ರ ಪ್ರೆಸೆಂಟ್ ಆಗಿರ್ತಾರೆ ವೋಟ್ ಹಾಕ್ಲಿಕ್ಕೆ. ಸೊ 400ಕ್ಕೆ ಅರ್ಧಾಂಶಕ್ಕಿಂತ ಹೆಚ್ಚು ಅಂದ್ರೆ 200ಕ್ಕಿಂತ ಹೆಚ್ಚು 201 ಬರಬೇಕು. ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಮೆಜಾರಿಟಿ ಆಫ್ ಮೋರ್ ದ್ಯಾನ್ 50% ಆಫ್ ಹೌಸಸ್ ಟೋಟಲ್ ಮೆಂಬರ್ಶಿಪ್ ಕೆಪಾಸಿಟಿ. ಈಗ ನೋಡಿ, ಭಾರತದಲ್ಲಿ 552 ಟೋಟಲ್ ಕೆಪಾಸಿಟಿ. ಸದ್ಯಕ್ಕೆ ಇರುವುದೆಷ್ಟಪ್ಪ ಅಂದ್ರೆ 545 ಅಲ್ಲ 543 ಮಾತ್ರ ಇದ್ದಾರೆ. ಬಾಕಿ ಸೀಟುಗಳು ವೇಕೆಂಟ್ ಇದೆ. ಆ ವೇಕೆಂಟ್ ಅನ್ನು ಸಹ ಕನ್ಸಿಡರ್ ಮಾಡಿ ಸಿಗುವಂತಹ ಮೆಜಾರಿಟಿಗೆ ಅಬ್ಸಲ್ಯೂಟ್, ಖಂಡಿತವಾಗಿಯೂ ಮೆಜಾರಿಟಿ ಇದೆ ಅಂತ ಅರ್ಥ. ಸೊ 552 ಟೋಟಲ್ ಮೆಂಬರ್ಶಿಪ್ ಕೆಪಾಸಿಟಿ, ಅದು ಅದರ ಅರ್ಥ ಅಂದ್ರೆ 276 ಪ್ಲಸ್ 1, ಸೊ 277 ಬೇಕು. ಇಫೆಕ್ಟಿವ್ ಅಂದ್ರೆ ಎಷ್ಟು ಜನ ಇದ್ದಾರೆ ಅದಕ್ಕೆ. ಈಗ ಸಿಂಪಲ್ ಮೆಜಾರಿಟಿ ನೋಡುವಾಗ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಾರೆ.
ಅವರಲ್ಲಿ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ ನೋಡ್ತಾರೆ. ಅದು ಇಟ್ ಶುಡ್ ಬಿ ಮೋರ್ ದೆನ್ 50% ಬಂದಿರಬೇಕು, ಅಟ್ ಲೀಸ್ಟ್ ವೋಟ್ ಹಾಕಬೇಕು. ಆ ವೋಟ್ ಹಾಕಿದವರಲ್ಲಿ 50% ಅಟ್ ಲೀಸ್ಟ್ ಸಿಗಬೇಕು. ಇಲ್ಲಿ ಹಾಗಲ್ಲ, ಬಂದವರ ಲೆಕ್ಕ ನೋಡ್ಲಿಕ್ಕಿಲ್ಲ. ಇಲ್ಲಿ ನೋಡಿ, ಎಷ್ಟು ಬಂದವರೆಷ್ಟು 400 ಜನ ಸಿಂಗಲ್ ಮೆಜಾರಿಟಿಯಲ್ಲಿ. ಇಲ್ಲಿ ಹಾಗಲ್ಲ, ಆ 545 ಅಥವಾ ಇಲ್ಲಿ 543 ಕೊಟ್ಟಿದ್ದಾರೆ. ಸೊ 543 ಸೀಟ್ಸ್ ಇದೆ, ಅಂದ್ರೆ ಅದರ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ, ಅಟ್ ಲೀಸ್ಟ್ 272 ಸಿಗಬೇಕು. ಹಾಗಿದ್ರೆ ಅದು ಇಫೆಕ್ಟಿವ್ ಮೆಜಾರಿಟಿ ಅಂತ ಹೇಳುದು. ಯಾಕಂದ್ರೆ ಪ್ರೆಸೆಂಟ್ ಇರೋದು ಎಷ್ಟು ಜನ, 543 ಇದ್ದಾರೆ. 543 ಅರ್ಧ ಅಂದ್ರೆ 271.5. ಸೊ 272 ಸಿಗಬೇಕು. ದಟ್ ಈಸ್ ಕಾಲ್ಡ್ ಆಸ್ ಇಫೆಕ್ಟಿವ್ ಮೆಜಾರಿಟಿ. ನೆಕ್ಸ್ಟ್ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿಯಲ್ಲಿ 4 ಟೈಪ್ ಇದೆ. ಎಕ್ಸಾಂಪಲ್, ಸ್ಪೆಷಲ್ ಮೆಜಾರಿಟಿ ಅಂದ್ರೆ 2/3 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ವೋಟ್ ಅಲ್ಲಿ, ಮತ್ತೆ 2/3 ಫೇವರ್ ಆಗಿರಬೇಕು, ವೋಟಿಂಗ್ ಫೇವರ್ ಆಗಬೇಕು. ನೆಕ್ಸ್ಟ್ 2/3 ಮೆಂಬರ್ಸ್ ಪ್ರೆಸೆಂಟ್, ಇಲ್ಲಿ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ಅಟ್ ಲೀಸ್ಟ್ 2/3 ವೋಟಿಂಗ್ ಇನ್ ಫೇವರ್. ಇನ್ನೊಂದೇನಪ್ಪ ಅಂದ್ರೆ 2/3 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು, ಅವರಲ್ಲಿ ವೋಟಿಂಗ್ ಅಟ್ ಲೀಸ್ಟ್ 50% ಬರಬೇಕು ಇನ್ ಫೇವರ್. ಮೂರನೇದು 2/3 ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು ಮತ್ತು ಅವರಲ್ಲಿ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂದ್ರೆ 2/3 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು, ಅವರಲ್ಲಿ 2/3 ಮೆಂಬರ್ಸ್ ವೋಟಿಂಗ್ ಇನ್ ಫೇವರ್ ಆಗಬೇಕು, ಪ್ಲಸ್ 50% voting in favor from state assembly. ಸೊ ಇದು ಇನ್ನೊಂದು ಟೈಪ್ ಮೆಜಾರಿಟಿ. ಹೀಗೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ 4 ರೀತಿಯನ್ನ ಡಿಫೈನ್ ಮಾಡಿದೆ. ಕೆಲವು ಪ್ರೊಸೆಸ್ಸಿಗೆ ಕೆಲವು ಬಿಲ್ ಪಾಸ್ ಮಾಡಬೇಕಿದ್ರೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಒಂದೊಂದು ಟೈಪ್ ಬೇಕಾಗುತ್ತದೆ. ಸೊ ಅದನ್ನು ಡೀಟೇಲ್ ಆಗಿ ಇಲ್ಲಿ ಕೊಡಲಾಗಿದೆ.